नास्ति तस्मात् परं भूतं पुरुषाद्वै सनातनात् प्रकृतिः सा परामह्यं रोदसी लोकधारिणी ऋता सत्यामराजेया लोकानामात्मसंज्ञिता ब्राह्मणो द्विपदां श्रेष्ठः देवश्रेष्ठो हि मारुतः न देवा यष्टिमादाय रक्षन्ति पशुपालवत् यं तु रक्षितुमिच्छन्ति बुद्ध्या संयोजयन्ति तम् न हि अम्मयानि तीर्थानि न देवा मृच्छिलामयाः ते पुरन्त्युरुकालेन दर्शनादेव साधवः श्री गुरुभ्यो नमः। अरण्यकाचार्यैः संगृहीते महत्सेवा प्रशंसा प्रकरणे स्वयं भगवतैव प्रोक्ताः ये श्लोकविशेषाः ते अद्य व्याख्यास्यन्ते। गते दिवसे भगवतः सन्निधानपात्रेण महाराजेन पृथुना यत् साधूनां महत्त्वं तत् सर्वैः अस्माभिः समाकर्णितं तिष्ठति। ये ते साधवः श्रद्धया तपः तप्यन्ते विहितानि च कर्माणि कुर्वन्ति निषिद्धानि च परिवर्जयन्ति मौनं च आतिष्ठन्ते इन्द्रियाणां निग्रहं सम्पाद्य अप्रयत्नेन ध्यानावस्थाम् आरोहन्ति ते एव गुरवः इति परिगण्यन्ते। ते गुरवः निर्दोषं सर्वगुणपरिपूर्णं परं ब्रह्म सनातनं हृदये अवबद्धुं शक्नुवन्ति। यदि एते गुरवः सेविताः तर्ह्येव हरिः आदर्शे प्रतिबिम्बमिव सर्वैः साधकैः ज्ञातुं शक्यते। ಜ್ಞಾನಿಗಳನ್ನು ಸೇವಿಸಿದರೆ ಭಗವಂತನನ್ನು ನಮ್ಮ ಹೃದಯದಲ್ಲಿ ಸುಲಭವಾಗಿ ಸಾಕ್ಷಾತ್ಕರಿಸಿಕೊಳ್ಳುವುದು ಸಾಧ್ಯ ಅಂತ ಪೃಥು ಹೇಳಿದ ಮಾತನ್ನ ಈ ಹಿಂದೆ ನೋಡಿದ್ದೇವೆ. ಜ್ಞಾನಿಗಳ ಮಹತ್ವವನ್ನು ಸ್ವಯಂ ಭಗವಂತನು ಕೂಡ ಹೇಗೆ ಹೇಳಿದ್ದಾನೆ ಅನ್ನೋದನ್ನ ಭಾಗವತದ 3ನೇ ಸ್ಕಂಧ ಅಲ್ಲಿ 17ನೇ ಅಧ್ಯಾಯ ಅಲ್ಲಿ 6ನೇ ಶ್ಲೋಕದ ರೂಪದಲ್ಲಿ ನೋಡಬೇಕು. ಯಸ್ಯಾಮೃತಾಮಲ ಯಶ ಶ್ರವಣಾವಗಾಹ ಸದ್ಯ ಪುನಾತಿ ಜಗದಾ ಶ್ವಪಚಂ ವಿಕುಂಠಃ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ ಛಿಂದ್ಯಾಂ ಸ್ವಬಾಹೋಮಪಿ ವಃ ಪ್ರತಿಕೂಲ ವೃತ್ತಿಂ. ಈ ಸನಕಾದಿಗಳು ಭಗವಂತನನ್ನ ಸಂದರ್ಶಿಸಬೇಕು ಅಂತ ಅವನು ಲೋಕಕ್ಕೆ ಬಂದಾಗ ಅಲ್ಲಿ ಜಯ ವಿಜಯರು ಅವರನ್ನು ತಡೆದರು. ಆಗ ಜಯ ವಿಜಯರು ಅವರನ್ನು ಶಪಿಸಿದರು. ಜಯ ವಿಜಯರನ್ನ ಸನಕಾದಿಗಳು ಶಪಿಸಿದರು. ಮುಂದೆ ವಿಷಯ ತಿಳಿದಂತಹ ಭಗವಂತ ಅಲ್ಲಿಗೆ ಬಂದ. ಅವನು ನನ್ನ ಭೃತ್ಯರು ಮಾಡಿದ ತಪ್ಪಿಗೆ ಅವರಿಗೆ ಸರಿಯಾಗಿ ಶಿಕ್ಷೆ ಆಗಿದೆ. ಏತೌ ವೈ ಪಾರ್ಷದೋ ಮಹ್ಯಂ ಜಯೋ ವಿಜಯೇವ ಚ ಕದರ್ಥೀಕೃತ್ಯ ಮಾಂ ಯದ್ವಃ ಬಹು ಅಧತ್ತಾಂ ಅತಿಕ್ರಮಂ. ನನ್ನನ್ನು ತಿರಸ್ಕರಿಸಿ ನನ್ನ ಈ ಭೃತ್ಯರಾದಂತಹ ಜಯ ವಿಜಯರು ನಿಮ್ಮನ್ನ ತಿರಸ್ಕಾರ ಮಾಡಿದರು, ನಿಮ್ಮನ್ನ ಅವರು ಅವಹೇಳನ ಮಾಡಿದರು. ಎಸ್ತ್ವೇತಯೋ ಧೃತೋ ದಂಡ ಭವದ್ಭಿಃ ಮಾ ಮನೋವೃತೈಃ. ನೀವು ಅವರಿಗೊಂದು ದಂಡವನ್ನು ಕೊಟ್ರಿ. ಆ ದಂಡವನ್ನು ಕೊಟ್ಟಿದ್ದು ಕೂಡ
ಸಯೇ ವಾನುಮತೋಸ್ಮಾಭಿ, ನಾನು ಅದನ್ನು ಒಪ್ಕೊಂಡಿದ್ದೇನೆ ಅಂತ ಭಗವಂತ ಆ ಜಯ ವಿಜಯರಿಗೆ ಸನಕಾದಿಗಳು ಕೊಟ್ಟ ಶಾಪವನ್ನ ಅನುಮೋದಿಸಿದ. ಆಗ ಅಲ್ಲಿ ಮುಂದೆ ಬರುವಂತಹ 6ನೇ ಶ್ಲೋಕ ಅದು. ಭಗವಂತನ ಕೀರ್ತಿಯ ಶ್ರವಣದಲ್ಲಿ, ಅವನ ಮಹಿಮೆಯ ಶ್ರವಣದಲ್ಲಿ ನಾವು ಮಗ್ನರಾಗಬೇಕು. ಯಾಕೆ? ಅದು ಮುಕ್ತಿದಾಯಕವಾದಂಥ ಕೀರ್ತಿ, ನಿರ್ಮಲವಾದಂಥ ಕೀರ್ತಿ, ಅಮೃತ ಯಶಃ. ಅಮೃತ ಅಂದರೆ ಮೋಕ್ಷ, ಮೋಕ್ಷಕ್ಕೆ ಕಾರಣವಾದಂಥ ಯಶಸ್ಸದು. ಸ್ವಯಂ ಭಗವಂತನಿಗೂ ಕೂಡ ಯಶಸ್ಸಂತನೇ ಹೆಸರಿದೆ. ತಸ್ಯ ನಾಮ ಮಹದ್ಯಶಃ ಅಂತ. ಅಂಥ ಕೀರ್ತಿಯನ್ನ ನಾವು ನಮ್ಮ ಕಿವಿಗೆ ಹಾಕಿಕೊಂಡ್ರೆ ಈ ಜಗತ್ತೆಲ್ಲವೂ ಕೂಡ ಪವಿತ್ರ ಆಗ್ತದೆ. ಜಗತ್ ಆಶ್ವಪಚಂ, ತೀರಾ ಅಸಂಸ್ಕೃತನು ಮತ್ತು ಯಾವುದೇ ಪಾವಿತ್ರ್ಯವೂ ಇಲ್ಲದೆ ಇರುವಂಥ, ಯಾವುದೇ ಸಂಸ್ಕಾರ ಇಲ್ಲದೆ ಇರುವಂಥ, ಯಾವುದೇ ಆಧ್ಯಾತ್ಮಿಕತೆ ಧಾರ್ಮಿಕತೆ ಇಲ್ಲದೆ ಇರುವಂಥ ವ್ಯಕ್ತಿಯನ್ನು ಹಿಡಿದು, ಚಾಂಡಾಲನಂಥ ವ್ಯಕ್ತಿಯನ್ನು ಹಿಡಿದು ಸಮಸ್ತ ಪ್ರಪಂಚನೂ ಕೂಡ ಭಗವಂತನ ಕೀರ್ತಿಯನ್ನು ಶ್ರವಣ ಮಾಡುವುದರಿಂದ ಪವಿತ್ರ ಆಗ್ತದೆ. ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ. ಭಗವಂತ ಆ ಸನಕಾದಿಗಳಿಗೆ ಹೇಳ್ತಿದ್ದಾನೆ, ಇಂಥ ಕೀರ್ತಿ ನನಗಾದ್ರೂ ಬಂದದ್ದು ಹೇಗೆ, ಎಲ್ಲಿಂದ ಬಂತದು ಅಂದ್ರೆ, ನಿಮ್ಮಂಥವರು ನನ್ನ ಮಹಿಮೆಯನ್ನ ಜಗತ್ತಿಗೆ ಉಪದೇಶಿಸಿದ್ರಿ, ಆದ್ರಿಂದ ಈ ಕೀರ್ತಿ ನನಗೆ ಬಂತು ಅಂತ ಜ್ಞಾನಿಗಳನ್ನ ಅವನು ಪ್ರಶಂಸೆ ಮಾಡ್ತಿದ್ದಾನೆ. ಕೇವಲ ಸನಕಾದಿಗಳಿಗೆ ಮಾತ್ರ ಅಲ್ಲ, ಭಗವಂತನಿಗೆ ಈ ಕೀರ್ತಿ ಬಂದದ್ದು, ಭಗವಂತನಿಗೆ ಈ ಕೀರ್ತಿಯನ್ನು ಕೊಟ್ಟವರು, ಭಗವಂತನನ್ನು ಜಗತ್ತಿಗೆ ತಿಳಿಸಿದವರು, ಲಕ್ಷ್ಮಿಯಿಂದ ತೊಡಗಿ, ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಚತುರ್ಮುಖ, ಮುಖ್ಯ ಪ್ರಾಣ, ಹೀಗೆಲ್ಲರೂ ಕೂಡ ಭಗವಂತನ ಕೀರ್ತಿಯನ್ನು ಜಗತ್ತಿಗೆ ತಿಳಿಸುವುದರಲ್ಲಿ ಕಟಿಬದ್ಧರೇ ಆಗಿದ್ದಾರೆ. ಅದರಲ್ಲಿ ಈ ಸನಕಾದಿಗಳು ಕೂಡ ಒಬ್ಬರಾಗಿದ್ದಾರೆ. ಅಂತೂ ಇಂಥ ಕೀರ್ತಿ, ಇಂಥ ಶ್ರೇಷ್ಠವಾದ ಕೀರ್ತಿ, ಪಾವನವಾದ ಕೀರ್ತಿ ಅದು. ಅಂಥ ಕೀರ್ತಿ ನನಗೆ ಬಂದದ್ದು ನಿಮ್ಮಿಂದಾಗಿ. ನೀವು ಜಗತ್ತಿಗೆ ಇದನ್ನೆಲ್ಲ ಉಪದೇಶ ಮಾಡಿದ್ದೀರಿ, ಆದ್ರಿಂದ ನಿಮ್ಮಿಂದ ನನಗೆ ಈ ಕೀರ್ತಿ ಬಂತು. ನನ್ನ ಪರಮಾನುಗ್ರಹಕ್ಕೆ ಪಾತ್ರರು ನೀವು. ನಿಮಗೆ ಯಾರಾದರೂ ವಿರೋಧ ಮಾಡಿದರೆ ಅಂಥವನು ನನ್ನ ದೃಷ್ಟಿಯಿಂದ ಕ್ಷುದ್ರನೇ, ಅವನಿಗೆ ಸರಿಯಾದ ಶಿಕ್ಷೆಯನ್ನು ಮಾಡ್ಬೇಕು ನಾನು. ಚಿಂತ್ಯಾಂ ಸ್ವಬಾಹುಮಪಿ ವಹ ಪ್ರತಿಕೂಲ ವೃತ್ತಿಂ. ಒಂದು ವೇಳೆ ನನ್ನ ತೋಳು ಕೂಡ ನಿಮಗೆ ಪ್ರತಿಕೂಲವಾಗಿ ನಡೆದರೆ, ಜ್ಞಾನಿಗಳಾದಂತಹ ನಿಮಗೆ ಪ್ರತಿಕೂಲವಾಗಿ, ನಿಮಗೆ ವಿರುದ್ಧವಾಗಿ ನಡೆದರೆ, ಆ ತೋಳನ್ನಾದ್ರೂ ನಾನು ಕತ್ತರಿಸ್ಕೋತೀನಿ ಅಂತ ಹೇಳ್ತಿದ್ದಾನೆ. ತೋಳನ್ನು ಕತ್ತರಿಸುವುದು ಅಂದ್ರೆ, ಆ ನನ್ನ ಬಾಹುವಿನಿಂದ ಹುಟ್ಟಿದವರು ಕ್ಷತ್ರಿಯರು, ಕ್ಷತ್ರಿಯ ವರ್ಣ ನನ್ನ ಬಾಹುವಿನಿಂದ ಹುಟ್ಟಿದೆ ಅಂಥ ಪಟ್ಟಾಭಿಷಿಕ್ತನಾದಂಥ ಕ್ಷತ್ರಿಯ ನನ್ನ ಸನ್ನಿಧಾನಕ್ಕೆ ಪಾತ್ರ, ಅವನು ಕೂಡ. ಅಂಥ ಕ್ಷತ್ರಿಯನನ್ನು ಕೂಡ ನಾನು ಕತ್ತರಿಸಿ ಹಾಕ್ತೀನಿ ಅಂತ ಭಗವಂತ ಹೇಳ್ತಿದ್ದಾನೆ. ಸ್ವಯಂ ಭಗವಂತನ ತೋಳು ಅವನ ಭಕ್ತರಿಗೆ ಯಾವತ್ತೂ ವಿರುದ್ಧ ಹೋಗುವಂಥದ್ದಲ್ಲ. ನನ್ನ ತೋಳನ್ನು ಕತ್ತರಿಸ್ತೀನಿ ಅಂದ್ರೆ ಆ ತೋಳಿನಿಂದ ಜನಿಸಿದ ಕ್ಷತ್ರಿಯರನ್ನ ಕತ್ತರಿಸ್ತೇನೆ ಅಂತ ಅರ್ಥ. ಅವರನ್ನು ಕೂಡ ಕತ್ತರಿಸುವುದು ಅಂದ್ರೆ ಅವ್ರಿಗೊಂದು ಸರಿಯಾದ ಪಾಠ ಕಲಿಸ್ತೀನಿ, ಬುದ್ಧಿ ಕಲಿಸ್ತೇನೆ ಅಂತ ಅರ್ಥ. ಅವ್ರ ಸಂಪತ್ತನ್ನು ನಾಶ ಮಾಡ್ತೇನೆ ಅಂತ ಇಷ್ಟೇ ಅರ್ಥ ಅದಕ್ಕೆ. ಇದು ಆ ಜಯ ವಿಜಯರು ಸನಕಾದಿಗಳಿಗೆ ಅಪಚಾರ ಮಾಡಿದಾಗ ಸ್ವಯಂ ಭಗವಂತ ಹೇಳಿದಂಥ ಮಾತು. ಯಾಕೆ ಭಗವಂತ ಈ ರೀತಿಯಾಗಿ ತನ್ನ ಭಕ್ತರಾದಂತಹ ಜ್ಞಾನಿಗಳನ್ನು ಪ್ರಶಂಸಿಸ್ತಾನೆ? ಅದರ ತಾತ್ಪರ್ಯ ಏನು ಒಂದು ಅಂದ್ರೆ, ಅವನು ಹೀಗೆ ಮಾಡುವ ಮೂಲಕ ಜಗತ್ತಿನಲ್ಲಿ ನೀವು ಎಲ್ಲರೂ ಕೂಡ ಜ್ಞಾನಿಗಳಾದವರನ್ನ ಹೇಗೆ ಪರಿಗಣಿಸಬೇಕು, ಅವರನ್ನು ಹೇಗೆ ಸೇವಿಸಬೇಕು ಅನ್ನೋದನ್ನ ತೋರಿಸ್ಕೊಡ್ತಿದ್ದಾನೆ. ಭಗವಂತ ಹೀಗೆ ತೋರಿಸಿಕೊಡದೆ ಹೋದ್ರೆ ಜಗತ್ತೆಲ್ಲ, ರಾಜರು ಮತ್ತು ಉಳಿದವರೆಲ್ಲರೂ ಕೂಡ ಧರ್ಮ ಮಾರ್ಗದಿಂದ ಚ್ಯುತರಾಗಿ ಆ ಧರ್ಮ ಎಲ್ಲ ಹಾಳಾಗಿ ಹೋಗ್ತದೆ. ಮುಂದೆ 10ನೇ ಸ್ಕಂದದಲ್ಲಿ ಸ್ವಯಂ ಕೃಷ್ಣ ನಾರದರಿಗೆ ಹೇಳ್ತಾನೆ, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾರಂ ಅನುಮೋದಕ ಅಂತ. ನಾರದರು ಆ ಭಗವಂತನ ಈ ಗೃಹಸ್ಥ ಜೀವನದ ವೈಭವವನ್ನು ನೋಡ್ಲಿಕ್ಕೆ ಅಂತ ಬರ್ತಾರಲ್ಲ, ಒಂದು ಕಡೆ ಸ್ವಯಂ ಜ್ಞಾನಿಗಳಿಗೆ ಅವನು ಉಪಚಾರ ಮಾಡ್ತಿದ್ದಾನೆ,
ಮತ್ತೊಂದು ಕಡೆ ತನ್ನ ಗೃಹಸ್ಥ ಧರ್ಮದಲ್ಲಿ ನಿರತನಾಗಿದ್ದಾನೆ. ಕ್ವಚಿತ್ ಧರ್ಮಂ ಸೇವಮಾನಂ ಅರ್ಥಕಾಮವಚ ಕುತ್ರಚಿತ್. ಅದನ್ನು ಹೆಚ್ಚು ವಿವರಿಸಬೇಕಾಗಿಲ್ಲ. ಕೆಲವು ಕಡೆ ಸ್ವಯಂ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾನೆ, ಇನ್ನು ಕೆಲವು ಕಡೆ ಅರ್ಥವನ್ನ ಮತ್ತು ಕೆಲವು ಕಡೆ ಕಾಮವನ್ನು ಆಚರಿಸ್ತಾ ಇದ್ದಾನೆ ಅಂತೆಲ್ಲ ಬಂದಿದೆ. ಆಗ ಪುತ್ರ ಮಾಖಿರಹ, ನನ್ನ ಈ ವೈಭವವನ್ನು ನೋಡಿ, ಗೃಹಸ್ಥ ಧರ್ಮದ ವೈಭವವನ್ನು ನೋಡಿ ಗಲಿಬಿಲಿ ಮಾಡ್ಕೊಳ್ಬೇಡ. ಧರ್ಮಸ್ಯ ವಕ್ತಾಹಂ, ಧರ್ಮ ಅಂದ್ರೆ ಏನು ಅಂತ ತಿಳಿಸಿಕೊಡ್ಬೇಕಾದ ಕರ್ತವ್ಯ ನನ್ನದು, ಅದಕ್ಕಾಗಿ ನಾನು ಇದನ್ನು ಮಾಡ್ತಿದ್ದೇನೆ. ಮತ್ತೆ ಕರ್ತಾರಂ ಅನುಮೋದಕ, ಜಗತ್ತಿನಲ್ಲಿ ಯಾರೇ ಧರ್ಮಾಚರಣೆಯನ್ನು ಮಾಡ್ತಾ ಇದ್ರೆ ಅವ್ರು ಮಾಡ್ತಿರುವುದು ಸರಿಯಾಗಿದೆ ಅಂತ ಅನುಮೋದನೆ ಕೊಡಬೇಕಾದ ಸ್ವಭಾವವೂ ನನ್ನದಾಗಿದೆ. ಅದನ್ನು ಕರ್ತವ್ಯ ಅಂತ ಅವಾಗ ಹೇಳಿದೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ, ನನಗೆ ಕರ್ತವ್ಯ ಏನಿಲ್ಲ, ಭಗವಂತನಿಗೆ ಕರ್ತವ್ಯ ಏನಿಲ್ಲ, ಇದು ನನ್ನ ಸ್ವಭಾವ. ಧರ್ಮವನ್ನು ಜಗತ್ತಿಗೆ ತಿಳಿಸುವುದು ನನ್ನ ಸ್ವಭಾವ. ಯಾರಾದರೂ ಧರ್ಮಾಚರಣೆಯನ್ನು ಮಾಡ್ತಾ ಇದ್ರೆ ಸರಿಯಾಗಿ ಮಾಡಿದ್ದೀರಿ ಅಂತ ಅವರನ್ನ ಅನುಮೋದಿಸುವುದು ನನ್ನ ಸ್ವಭಾವ ಅಂತ ಈಗ ಅದನ್ನು ಅರ್ಥ ಮಾಡ್ಕೋಬಹುದು. ಯೇ ಬ್ರಾಹ್ಮಣಾನ್ ಮೈಧಿಯ ಕ್ಷಿಪತಃ ಅರ್ಚಯಂತಿ ತುಷ್ಯಧೃತಃ ಸ್ಥಿತ ಸುಧೋಕ್ಷಿತ ಪದ್ಮವಕ್ತ್ರಾಃ ವಾಣ್ಯಾನುರಾಗಕಲೆಯ ಆತ್ಮಜವದ್ ಗೃಣಂತಃ ಸಂಬೋಧಯಂತಿ ಅಹಮಿವಾಹಮುಪಾಕೃತಸ್ಥೈಹಿ ಅಂತ ಮುಂದೆ ಅಲ್ಲೇ ಬರುವಂತಹ ಮತ್ತೊಂದು ಶ್ಲೋಕ. ಅದೇ 3ನೇ ಸ್ಕಂದದ 17ನೇ ಅಧ್ಯಾಯದ 11ನೇ ಶ್ಲೋಕ. ಈ ಶ್ಲೋಕದಲ್ಲೇ ಒಂದು 4-5-7-8 ಶ್ಲೋಕಗಳನ್ನ ಭಾಗವತದಲ್ಲೇ ಮುಂದೆ ಬರುವಂತಹದನ್ನೆಲ್ಲ ವಿಷ್ಣು ತೀರ್ಥರು ಸಂಗ್ರಹಿಸ್ತಾರೆ. ನ ಕೇವಲಂ ಸೇವಾ ಕಾರಿತಯ ಅನ್ಯವತ್ ಪ್ರೀತಿ ಪಾತ್ರತ್ವಂ ಕಿಂ ನಾಮ ವಿರುದ್ಧ ವ್ಯಾಪಾರ ಕರಣೇಪಿ ಭಗವತ್ ಪ್ರೀತಿ ಪಾತ್ರತ್ವಂ ಇತ್ಯಾಹ. ಆ ಭಗವಂತ ಈ ಸನಕಾದಿಗಳನ್ನೇ ಸಮಾಧಾನ ಪಡಿಸ್ತಾ ಇದ್ದಾನೆ. ಹೇಗೆ ಜ್ಞಾನಿಗಳಾದಂತಹ ಬ್ರಾಹ್ಮಣರು ಕಠೋರವಾದಂತಹ ಮಾತನಾಡಿದ್ರು, ಒಂದು ವೇಳೆ ಅವರ ಬಾಯಿಂದಲೂ ಕಠೋರವಾದಂತಹ ಮಾತನಾಡುವಂತಹ ಮಾತನ್ನು ಕೇಳುವಂತಹ ಪ್ರಸಂಗಗಳು ಬರಬಹುದು. ಬುದ್ಧಿಪೂರ್ವಕವಾಗಿ ಅವರೇನೋ ತಪ್ಪಿಯೂ ನಡಿಬಹುದು. ಆಗ ಅವರ ಬಗ್ಗೆ, ಆ ಜ್ಞಾನಿಗಳಾದಂಥವ್ರ ಬಗ್ಗೆ ಉಳಿದವರು ಯಾರು ಕೋಪ ಮಾಡ್ತಕ್ಕದ್ದಲ್ಲ. ಸಮಾಧಾನವಾದ ಮನಸ್ಸಿನಿಂದಲೇ, ಸಮಾಹಿತವಾದ ಮನಸ್ಸಿನಿಂದಲೇ ಅವರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಆ ಜ್ಞಾನಿಗಳನ್ನು ಮಕ್ಕಳ ಮೇಲೆ ತಾಯಿ ಕೋಪ ಮಾಡಿಕೊಳ್ಳದೆ ಅವೇನಾದ್ರೂ ತಪ್ಪು ಮಾಡಿದ್ರು ಕೂಡ ಆ ಮಕ್ಕಳನ್ನ ಅವಳು ಸಮಾಧಾನ ಪಡಿಸ್ತಾಳೆ. ವಾಣ್ಯ ಅನುರಾಗ ಕಲೆಯ ಆತ್ಮಜವದ್ ಗೃಣಂತಹ. ಆತ್ಮಜ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳೇನಿಡ್ತಾರೆ, ಆ ಮಕ್ಕಳೇನಾದ್ರೂ ತಪ್ಪು ಮಾಡಿದರೆ, ಏನೋ ಅರಿಯದ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಅವರನ್ನ ಕ್ಷಮಿಸ್ಬೇಕು. ಮಕ್ಕಳು ಹೀಗೆ ತಪ್ಪು ಮಾಡಿದ್ದಾರೆ ಅಂತ ಕೋಪ ಮಾಡಿಕೊಂಡು ಅವರನ್ನು ಕಠೋರವಾಗಿ ಏನಾದರೂ ತಾಯಿ ಅಥವಾ ತಂದೆ ಶಿಕ್ಷಿಸ್ಲಿಕ್ಕೆ ಹೊರಟು ಬಿಟ್ರೆ ಅದು ಕೇಡು ಆ ತಾಯಿ ತಂದೆಗೂ ಆಗ್ತದೆ, ಮಕ್ಕಳಿಗೂ ಆಗ್ತದೆ. ಮತ್ತೆ ಯಾವ ಕುಟುಂಬವೂ ಯಾವ ಸಮಾಜವೂ ಅದರಿಂದ ಸ್ಥಿರವಾಗಿ ಸುರಳಿತವಾಗಿ ನಡೀಲಿಕ್ಕಿಲ್ಲ. ಆ ಮಕ್ಕಳಿಗೂ ತಂದೆ ತಾಯಿಯಂದ್ರ ಮೇಲೆ ಪ್ರೀತಿ ಇದ್ದೇ ಇರ್ತದೆ. ಆದರೆ ಅವರು ಹಾಗೇನಾದ್ರೂ ತಪ್ಪು ಮಾಡಿದಾಗ ಅವರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಸಂಬೋಧಯಂತೆ, ಅವ್ರನ್ನ ಆ ಥರ ಮಕ್ಕಳನ್ನ ಅವ್ರು ಸಂಬೋಧಿಸ್ತಾರೆ. ತಂದೆ ತಾಯಂದಿರು ಏನಂತ ಸಂಬೋಧಿಸ್ತಾರೆ ಅಂದ್ರೆ, ಅಪ್ಪ ಮಗು ಎದ್ದೇಳು, ಏನು ಬೇಕದನ್ನ ತಿನ್ನು ಅಂತ ಹೀಗೆಲ್ಲ ಸಂಬೋಧನೆ ಮಾಡ್ತಾರೆ. ಅನುರಾಗ ಕಲೆಯ ವಾಣ್ಯ ಮಮ ಪಿತಾತ್ವಂ ಮಮ ಮಾತಾತ್ವಂ ಅವಶ್ಯ ಮುತ್ತಿಷ್ಠ ಭುಂಕ್ಷ್ವ ತ ಇದಂ ದ್ರವ್ಯಂ ದಾಸ್ಯೆ ಇತ್ಯಾದಿ ರೂಪಯ ಗೃಣಂತಹ. ಕೆಲವು ಸರಿ ತಂದೆ ತಾಯಂದಿರನ್ನೇ ಆ ಮಕ್ಕಳು, ತಂದೆ ತಾಯಂದಿರೇ ಮಕ್ಕಳನ್ನ ಅಪ್ಪ ಅಂತಾರೆ. ಅದು ಯಾಕೆ ಅಂತಂದ್ರೆ ಮಮ ಪಿತಾತ್ವಂ ಅದ್ರಲ್ಲಿ ಮೂಲದಲ್ಲಿದೆ. ವಿಷ್ಣು ತೀರ್ಥರೇ ಅದನ್ನ ಹೇಳಿದ್ದಾರೆ. ಮೂಲ ಭಾಗವತದಲ್ಲಿ ವಾಣ್ಯ ಅನುರಾಗ ಕಲೆಯ ಪ್ರೀತಿ ತುಂಬಿದ ಮಾತಿನಿಂದ ಸಂಬೋಧಿಸ್ತಾರೆ ಅಂತ ಇಷ್ಟೇ ಇದೆ. ಹೇಗೆ ಸಂಬೋಧಿಸ್ತಾರೆ ಅಂದ್ರೆ ಅಪ್ಪ ಅಂತ. ತಂದೆ ತಾಯಂದ್ರೆ ಮಕ್ಕಳನ್ನ ಅಪ್ಪ ಅಂತ ಸಂಬೋಧನೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಅದಕ್ಕೆಲ್ಲ ಇದು ನೀನು ನಮ್ಮ ತಂದೆ ಅಂತ ಯಾರು ಸಂಬೋಧನೆ ಮಾಡೋದಿಲ್ಲ ಮಕ್ಕಳನ್ನ. ಸಂಸ್ಕೃತದಲ್ಲಿ ಅದಕ್ಕೆ ಬೇರೆ ಶಬ್ದಗಳೇ ಇವೆ. ವಿಷ್ಣು ತೀರ್ಥರು ಪಿತಾ ಅಂತ ಹೇಳಿದ್ರು, ಆದ್ರೆ ತಂದೆಯಾದವನು ಮಕ್ಕಳನ್ನ ತಾತ ಅಂತ ಸಂಬೋಧನೆ ಮಾಡ್ತಾನೆ. ತಾತ ಅಂತ ಸಂಬೋಧನೆ ಬಹಳ ವಿಚಿತ್ರವಾದ ಸಂಬೋಧನೆ, ಬಹಳ ವಿಶಿಷ್ಟವಾದ ಸಂಬೋಧನೆ. ಅಂತ ಸಂಬೋಧನೆಗಳನ್ನೆಲ್ಲ ನಾವು ಕನ್ನಡದಲ್ಲೂ ಕೂಡ
ನಮ್ಮ ಆಡು ಮಾತಿನಲ್ಲಿ ಕೂಡ ತಂದ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ತಾತ ಅನ್ನೋದು ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜನಿಗೂ ಅನ್ವಿತ ಆಗ್ತದೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳಿಗೂ ಅನ್ವಿತ ಆಗ್ತದೆ. ತಾತ ಅನ್ನೋದು ನಮ್ಮ ಗುರುಗಳಿಗೆ ತಾತ ಅಂತ ನಾವು ಸಾಮಾನ್ಯವಾಗಿ ಪ್ರಯೋಗ ಮಾಡೋದಿಲ್ಲ. ಆದರೆ ಗುರುವಾದವನು ಶಿಷ್ಯನಿಗೆ, ತನ್ನ ಪ್ರಶಿಷ್ಯರಿಗೆ ತಾತ ಅಂತ ಹೀಗೆ ಸಂಬೋಧನೆ ಮಾಡಬಹುದು, ಪ್ರೀತಿಯಿಂದ ಮಾಡಬಹುದಾದಂಥ ಒಂದು ಸಂಬೋಧನೆ ಅದು. ಹೀಗೆ ಮಕ್ಕಳನ್ನ ಹೀಗೆ ಪಿತಾ ಅಂತ ಹೇಳ್ತಾರೆ ಅಥವಾ ತಾತ ಅಂತ ಹೇಳ್ತಾರೆ. ಕೆಲವು ಕಡೆ ಹೆಣ್ಣು ಮಕ್ಕಳಾಗಿದ್ರೆ ಅವ್ರನ್ನ ಅಮ್ಮ ಅಂತ ಹೇಳ್ತಾರೆ. ಆ ಹೆಣ್ಣು ಮಕ್ಕಳನ್ನೇ ಅಮ್ಮ ಅಂತನೂ ಅವ್ವ ಅಂತನೂ ಹೀಗೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಹೇಳ್ತಿರ್ತಾರೆ. ಯಾರೋ ಕೆಲವ್ರು ಹೇಳೋರು ಅವ್ವಿ ಅಂತನೂ ಹೇಳ್ಯಾರು. ಅಂತೂ ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ ಅಂತೆಲ್ಲ ಆ ಮಕ್ಕಳನ್ನು ಸಮಾಧಾನ ಪಡಿಸ್ತಾರೆ. ನಮ್ಮ ಅಪ್ಪಲ್ಲೇನು ನೀನು ಅಂತಾರೆ ಕೆಲವು ಸರಿ ಆ ಮಕ್ಕಳಿಗೆ. ಅವಶ್ಯ ಮುತ್ತಿಷ್ಟ, ಹೇಳು, ಮಲ್ಕೊಂಡಿದ್ದವನ ಆ ಥರ ಕೋಪ ಮಾಡ್ಕೊಂಡು ಮಲ್ಕೋಬೇಡ, ಹೇಳು ಅಂತಾರೆ. ಭುಂಕ್ಷ್ವ, ಊಟ ಮಾಡು. ಇದಂ ದ್ರವ್ಯಂ ದಾಸ್ಯಾಮಿ, ನಿನಗೆ ಏನು ಬೇಕೋ ಅದನ್ನ ಅಂತ ಅಪೇಕ್ಷಿತವಾದ ವಸ್ತುವನ್ನು ಕೊಡ್ತೇನೆ ಅಂತ ಹೀಗೆಲ್ಲ ಅವರನ್ನ ಸಂಬೋಧನೆ ಮಾಡ್ತಾರೆ. ತಥಾ ಗೃಣಂತಹ ಸ್ತುವಂತಹ ಸಂಬೋಧಯಂತಿ ಸಮಾಹಿತಾನ್ ಕುರುವಂತಿ. ಆ ಥರ ಜ್ಞಾನಿಗಳಾದರೂ ಯಾವುದಾದ್ರೂ ಕಾರಣಕ್ಕೆ ಕುಪಿತರಾದರೆ ಅವರನ್ನು ಈ ರೀತಿಯಾಗಿ ಸಮಾಧಾನ ಪಡಿಸ್ಬೇಕು ಅಂತ ಅಲ್ಲಿ ಬಂದಿದೆ. ಪರಮಾತ್ಮನ ವಿಶೇಷ ಸನ್ನಿಧಾನ ಪಾತ್ರ ಉಳ್ಳವರು ಅನ್ನೋ ದೃಷ್ಟಿಯಿಂದ ಜ್ಞಾನಿಗಳನ್ನು ಸಂಬೋಧನೆ ಮಾಡಬೇಕು. ಅಲ್ಲಿ ಜ್ಞಾನಿಗಳಿಗೆ ಮಕ್ಕಳ ಉದಾಹರಣೆ ಕೊಟ್ಟಿದಾರಲ್ಲ, ಮಕ್ಕಳ ಉಪಮಾ ಕೊಟ್ಟಿದಾರಲ್ಲ, ಮಕ್ಕಳನ್ನು ಕೂಡ ಮಕ್ಕಳು ದೇವರ ವಿಶೇಷ ಸನ್ನಿಧಾನ ಪಾತ್ರರು, ಮಕ್ಕಳೇ ದೇವರು ಅಂತೆಲ್ಲ ಹೇಳ್ತಿರ್ತಾರೆ. ಹಾಗೆ ಜ್ಞಾನಿಗಳೇ ದೇವರು. ಅವರನ್ನ ಪರಮಾತ್ಮನ ವಿಶೇಷ ಸನ್ನಿಧಾನ ಪಾತ್ರ ಉಳ್ಳವರು ಅಂತ ಅವರನ್ನ ಸತ್ಕರಿಸ್ಬೇಕು, ಭೋಜನಾದಿಗಳನ್ನು ಮಾಡಿಸ್ಬೇಕು, ಅವರಿಗೆ ಉಪಚಾರ ಮಾಡಬೇಕು. ಅಲ್ಲಿ ಆ ಮಕ್ಕಳಿಗೂ ಜ್ಞಾನಿಗಳಿಗೂ ಅದೇನು ಹೋಲಿಕೆ ಕೊಟ್ಟಿದಾರಲ್ಲ, ಅದನ್ನೆಲ್ಲ ಗಮನಿಸಿದಾಗ ತಂದೆ ತಾಯಂದ್ರು ಏನು ಮಾಡಬೇಕು ಅಂತ ಅನ್ನೋದನ್ನು, ತಂದೆ ತಾಯಂದ್ರು ತಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ ಅನ್ನೋದನ್ನ ಹೇಳಿದ್ರು. ಮತ್ತೆ ಜ್ಞಾನಿಗಳನ್ನ ಉಳಿದವ್ರು ಹೇಗೆ ಉಪಚರಿಸಬೇಕು ಅಂತ ಹೇಳಿದ್ರು. ಜ್ಞಾನಿಗಳು ಹೇಗಿರ್ತಾರೆ, ಹೇಗಿರ್ಬೇಕು, ಅವ್ರು ಹೇಗಿರ್ಬೇಕು ಜ್ಞಾನಿಗಳು, ಮಕ್ಕಳಂತೆ ನಿಷ್ಕಲ್ಮಶವಾದ ಮನಸ್ಸುಳ್ಳವರಾಗಿರ್ಬೇಕು ಜ್ಞಾನಿಗಳು. ಹಾಗಾಗಿದ್ರೆ ಅವರು ಕೂಡ ಈ ಎಲ್ಲ ಉಪಚಾರಕ್ಕೆ ಅರ್ಹರು ಅಂತ ಅದನ್ನು ತಿಳಿಸಿದಾಗಾಯ್ತು. ಸಾಮಾನ್ಯವಾಗಿ ಹಾಗೆ ಇರ್ತಾರೆ, ಆದರೆ ಹಾಗೆ ಇಲ್ಲದೇ ಇರುವಂತಹ ಪ್ರಸಂಗಗಳು ಸಮಾಜದಲ್ಲಿ ಇಲ್ಲ ಅಂತ ಏನಲ್ಲ. ಆದರೆ ಜ್ಞಾನಿಗಳು ಹೇಗಿರಬೇಕು ಅನ್ನೋದನ್ನು ತಿಳಿಸಿದಾಗಾಯ್ತು, ಆ ಜ್ಞಾನಿಗಳ ಜೊತೆ ಇವ್ರು ಹೇಗೆ ವರ್ತಿಸಬೇಕು ಅನ್ನೋದನ್ನು ತಿಳಿಸಿದಾಗಾಯ್ತು. ಅದರಂತೆ ನಾನು ಕೂಡ, ನೀವು ಜ್ಞಾನಿಗಳಾದವರು ನನ್ನ ಲೋಕಕ್ಕೆ ಬಂದಿದ್ದೀರಿ, ನನ್ನ ದಾಸರಾದಂತಹ ಜಯ ವಿಜಯರ ಬಗ್ಗೆ ಈ ಥರ ಮಾತಾಡಿದ್ದೀರಿ, ಕೋಪದ ಶಾಪ ಕೊಟ್ಟಿದ್ದೀರಿ, ಆದರೆ ನಾನು ನಿಮ್ಮನ್ನು ಹೀಗೆ ಸಮಾಧಾನ ಪಡಿಸ್ತೇನೆ ಅಂತಾನೆ. ಸ್ಥಿತ ಸುಧೋಕ್ಷಿತ ಪದ್ಮವಕ್ತ್ರಾಹ, ಪ್ರೀತಿ ತುಂಬಿದ ಮಾತಿನಿಂದ ನಮ್ಮ ಮುಖ ಕಮಲ ಅವ್ರನ್ನ ನೋಡಿದಾಗ ಕೋಪ ಮಾಡ್ಕೋಬಾರದು. ಅವರೇನೋ ಸಿಟ್ಟು ಮಾಡಿದ್ದಾರೆ, ಆದರೆ ಅವರನ್ನು ಈ ಥರ ಪ್ರೀತಿಯಿಂದ ನಾವು ನಡೆಸ್ಕೊಳ್ಬೇಕು. ಅಪಿ ಪಾದಂ ಪಠೇ ನಿತ್ಯಂ ನೃತ ನಿರ್ಭಾರತೋ ಭವೇತ್. ಒಂದು ಪಾದ ಆದರೂ ಮಹಾಭಾರತ ಕೇಳಬೇಕಂತ ದಿವಸ. ಆದಿಪರ್ವ ಏನ್ ಹೇಳ್ತದಂದ್ರೆ, ಹೃದಯಂ ನವನೀತಂ ಬ್ರಾಹ್ಮಣಾನಾಂ ವಾಚಿಸ್ಥಿತೋ ನಿಶಿತಃ ತೀಕ್ಷ್ಣಧಾರ ಅಂತ. ಇದು ಆದಿಪರ್ವದಲ್ಲೇ ಉಪಮನ್ಯು ಅಂತ ಒಬ್ಬ ಬ್ರಾಹ್ಮಣ ಈ ರಾಜನ ಪತ್ನಿ ಅವ್ರ ಹತ್ರ ಬಂದು ಅವರಿಂದ ಕರ್ಣಕುಂಡಲವನ್ನು ತೆಗೆದುಕೊಂಡು ತನ್ನ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಹೊರಟಿರ್ತಾನಲ್ಲ, ಅಲ್ಲಿ ಬರುವಂತ ಮಾತಿದು. ಆ ರಾಜನಿಗೂ ಅಲ್ಲಿ ಬಂದಂತಹ ಬ್ರಾಹ್ಮಣನಿಗೂ ಏನೋ ಒಂದು ವಿವಾದ ಅಲ್ಲಿ ಮೇಲೆ ಹೇಳ್ತದೆ. ಆಗ ಆ ಸ್ವಯಂ ಬ್ರಾಹ್ಮಣನೇ ಹೇಳೋ ಮಾತಿದು, ನನ್ನ ಮನಸ್ಸು ಯಾವತ್ತೂ ಕೂಡ ಹೃದಯಂ ನವನೀತಂ ಬ್ರಾಹ್ಮಣಸ್ಯ, ಬೆಣ್ಣೆಯಂತೆ ಮೃದುವಾಗಿರ್ತದೆ ನನ್ನ ಮನಸ್ಸು, ನನ್ನದು ನನ್ನಂಥ ಬ್ರಾಹ್ಮಣರದು ಎಲ್ಲರದು. ಆದರೆ ವಾಚಿಸ್ಥಿತೋ ನಿಶಿತಃ ತೀಕ್ಷ್ಣಧಾರ, ಆದರೆ ಮಾತಿನಲ್ಲಿ ಮಾತ್ರ ಹರಿತವಾದಂತಹ ಖಡ್ಗ ಇರ್ತದೆ. ವಿಪರೀತಂ ಕ್ಷತ್ರಿಯಸ್ಯ, ಅವನ ಮಾತು ಮೃದುವಾಗಿರ್ತದೆ, ಹೃದಯ ಮಾತ್ರ ಯಾವತ್ತೂ ತೀಕ್ಷ್ಣವಾಗಿರ್ತದೆ ಅಂತ ಕ್ಷತ್ರಿಯನಿಗೆ, ಆಡಳಿತಗಾರನಿಗೆ ಮತ್ತು ಬ್ರಾಹ್ಮಣನಿಗೂ ಇರುವ ಸ್ವಭಾವವನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಅವನೇನಾದ್ರು ತಪ್ಪಿ ನಡಿಬಹುದು, ಅಂಥವ್ರನ್ನ ಈ ರೀತಿಯಾಗಿ ತಿರಸ್ಕಾರ ಮಾಡಬಾರ್ದು ಅಂತ ಅಲ್ಲಿ ಬಂದಂತಹ ಒಂದು ಉದಾಹರಣೆ ಅದು. ಇದಂಚ ಭೃಗ್ವಾದಿಷು ಮುನಿಷು ಅನುಭವ ಸಿದ್ಧಂ ಇತ್ಯತಃ ವಿಷ್ಣುರಿವ
ಇತ್ಯನೇನ ಸೂಚಯತೆ. ತೇ ಚ ವಿಷ್ಣುಮನೇನೈವ ಗುಣೇನ ಸರ್ವೋತ್ತಮಂ ನಿಶ್ಚಿತವಂತಹ ಇತಿ ಹಿ ಘಂಟಾಘೋಷಃ. ಇಲ್ಲಿ ಆ ಸನಕಾದಿ ಋಷಿಗಳು ಕಟುವಾಗಿ ಮಾತಾಡಿದ್ದಾರಿಗೆ? ಜಯ ವಿಜಯರಿಗೆ. ಸ್ವಯಂ ಭಗವಂತನಿಗೆ ಅವರೇನು ಕಟುವಾಗಿ ಮಾತಾಡಲಿಲ್ಲ, ಭಗವಂತನಿಗೆ ಅವರೇನು ಅಪಚಾರ ಮಾಡಲಿಲ್ಲ. ಆದರೆ ಸ್ವಯಂ ಭಗವಂತ ತನಗೇ ಅಪಚಾರ ಮಾಡಿದಂತಹ ಭೃಗು ಋಷಿಯನ್ನು ಕೂಡ ತಿರಸ್ಕಾರ ಮಾಡಲಿಲ್ಲ, ಸಮಾಧಾನ ಮಾಡಿದ ಅನ್ನುವ ಕಥಾ ಇದೆ ಭಾಗವತದಲ್ಲದು. ಮುಂದೆ ಕಾಣಿಸ್ತದೆ. ಅದೆಲ್ಲ ಭಾಗವತದ 10ನೇ ಸ್ಕಂದದ 95ನೇ ಅಧ್ಯಾಯದಲ್ಲಿ ಆ ವಿಷಯ ಬರೋದಿದೆ. ಪುನಃ ಸ್ವಸತ್ರ ಮಾಸಾದ್ಯ ಮುನೀನಾಂ ಬ್ರಹ್ಮವಾದಿನಾಂ ಸ್ವಾನುಭೂತಮಶೇಷೇಣ ರಾಜನ್ ಭೃಗುರ್ ಅವರ್ಣಯತ್. ಈ ಭೃಗು ಋಷಿ ಒಂದು ಆ ಯಜ್ಞಕ್ಕೆ ಬಂದರು. ಅನೇಕ ಜನ ಬ್ರಹ್ಮಜ್ಞಾನಿಗಳಾದಂತಹ ಋಷಿಗಳು ಅಲ್ಲಿ ಯಜ್ಞ ಮಾಡ್ತಾ ಇದ್ರು. ಆ ಋಷಿಗಳೇ ಅವರಿಗೆ ಈ ಜವಾಬ್ದಾರಿ ಕೊಟ್ಟಿದ್ರು, ಭಗವಂತನ ಮಹಿಮೆಯನ್ನು ತಿಳಿದು ಬನ್ನಿ ಅಂತ. ಅವರು ತಾವೇನು ಭಗವಂತನ ಲೋಕಕ್ಕೆ ಹೋದಾಗ ಅಲ್ಲೇನು ಅವ್ರಿಗೆ ಕಂಡು ಬಂತು ಅನ್ನೋದನ್ನೆಲ್ಲ ಆ ಋಷಿಗಳಿಗೆ ಹೋಗಿ ವರ್ಣನೆ ಮಾಡಿದರು. ಸ್ವಸತ್ರ ಮಾಸಾಧ್ಯ, ಆ ಯಜ್ಞ ನಡೆದಲ್ಲಿ ಬಂದರು ಅವರು. ಮತ್ತೆ ಸ್ವಾನುಭೂತಂ, ತಾನು ಭಗವಂತನ ಸನ್ನಿಧಾನದಲ್ಲಿ ಕಂಡದ್ದನ್ನೆಲ್ಲ ವರ್ಣನೆ ಮಾಡಿದರು. ತನ್ನ ನಿಶಮ್ಯಾಥ ಮುನಯ, ಅದನ್ನೆಲ್ಲ ಭಗವಂತನ ಲೀಲೆಯನ್ನು ಕೇಳಿ ಮುನಿಗಳಿಗೆ ಬಹಳ ಸಂತೋಷ ಅನಿಸಿತು. ಮುಕ್ತ ಸಂಶಯ, ಭಗವಂತನ ಹಿರಿಮೆ ಗರಿಮೆಗಳ ಬಗ್ಗೆ ಅವ್ರಿಗಿದ್ದ ಸಂಶಯ ಎಲ್ಲ ದೂರ ಆಯಿತು. ಭೂಯಾಂಸಂ ಶುದ್ಧದು ವಿಷ್ಣುಂ ಯತಃ ಶಾಂತಿ ಯಥೋ ಭಯಂ. ಯಾವ ಭಗವಂತನಿಗೆ ನಾವು ಶರಣ ಹೋದರೆ ಶಾಂತಿ, ಮತ್ತೆ ಅಭಯಂ, ಇನ್ಯಾವ ಸಂಸಾರದ ಭಯವೂ ಇಲ್ಲ. ಅಂಥ ಭಗವಂತನನ್ನು ಅವರು ಮತ್ತೆ ಶರಣ ಹೋದರು ಅಂತ ಅಲ್ಲಿ ಕಂಡು ಬರ್ತದೆ. ಅಲ್ಲಿ ಬರುವಂತಹ ಕೆಲವು ಶ್ಲೋಕಗಳಿವು. ತದ್ವಃ ಪ್ರಸಾದಯಾಮ್ಯದ್ಯ ಬ್ರಹ್ಮ ದೈವಂ ಪರಂ ಹಿಮೆ ತದ್ಧಿ ಏವ ಆತ್ಮಕೃತಂ ಮನ್ಯೆ ಎತ್ತು ಸ್ವಪುಂಬಿಹಿ ಅಸತ್ಕೃತಂ ಅಂತ ಆ ಕೆಲವು ಶ್ಲೋಕಗಳು ಅಲ್ಲಿ ಪ್ರಾರಂಭ ಕಾಣ್ತವೆ. ಈ ಜ್ಞಾನಿಗಳಾದಂತಹ ಬ್ರಾಹ್ಮಣರು ನನಗೆ ಅವರೇ ಪರದೈವ, ಅವರನ್ನು ನಾನು ಪ್ರೀತಿಯಿಂದ ನೋಡ್ಕೊಳ್ತೇನೆ. ನನ್ನ ಸೇವಕರಿಂದ ನಿಮಗೆ ಅಪಚಾರ ಆಗಿದೆಯಲ್ಲ, ಅದು ನನ್ನಿಂದಲೇ ಅಪಚಾರ ಆದಂತೆ ನಿನಗೆ. ಇವು ಮೊದಲು ಬಂದ ಶ್ಲೋಕ, ಇವೆಲ್ಲ 3ನೇ ಸ್ಕಂದದ್ದು. ವಿಷ್ಣು ತೀರ್ಥರು ಆ ತದ್ವಃ ಪ್ರಸಾದಯಾಮ್ಯದ್ಯ ಬ್ರಹ್ಮದೈವಂ ಪರಂ ಹಿಮೆ ಅಲ್ಲಿಂದ ಪ್ರಾರಂಭ ಮಾಡಿ ಯತಃಶಾಂತಿ ಯಥೋ ಭಯಂ ಅಂತ ಆ ಶ್ಲೋಕ ಎಲ್ಲ ಅಲ್ಲಿ ಉದ್ಧರಿಸಿದಾರಲ್ಲ, ಅವೆಲ್ಲವೂ ಒಂದೇ ಕಡೆ ಬಂದದ್ದಲ್ಲ. ತದ್ವಃ ಪ್ರಸಾದಯಾಮ್ಯದ್ಯ ಇದು 3ನೇ ಸ್ಕಂದದ 17ನೇ ಅಧ್ಯಾಯದ 4ನೇ ಶ್ಲೋಕ. ಅಲ್ಲೇ ಮುಂದೆ 5ನೇ ಶ್ಲೋಕ ಬಂದಿದೆ. ಯನ್ನಾಮಾನಿ ಚ ಗೃಹ್ಣಾತಿ ಲೋಕೋ ಭೃತ್ಯೇ ಕೃತಾಗಸೆ ಸಹ ಅಸಾಧುವಾದ ತತ್ಕೀರ್ತಿಂ ಹಂತಿ ತ್ವಚಮಿವಾಮಯ ಅಂತ ಅಲ್ಲೇ 17ನೇ ಅಧ್ಯಾಯದಲ್ಲಿ ಬರುವಂತಹ ಮತ್ತೊಂದು ಮಾತದು. ಜಗತ್ತಿನಲ್ಲಿ ಸೇವಕ ಏನಾದರೂ ಅಪರಾಧ ಮಾಡಿದರೆ ಜನ ಮಾತಾಡೋದು ಯಾರ ಬಗ್ಗೆ? ಯಜಮಾನರ ಬಗ್ಗೆನೆ. ಅವ್ರ ಮನೆಗೆ ಹೋಗಿದ್ವಿ, ಅವ್ರ ಸೇವಕರು ಹೀಗೆ ಮಾಡಿಬಿಟ್ರು ಅಂತ ಹೇಳಲ್ಲ. ಅವ್ರ ಮನೆಯಲ್ಲಿ ನಮ್ಗೆ ಇಂಥ ಅಪಚಾರ ಆಯಿತು. ಯಾರ ಮನೆ ಅಂದ್ರೆ ಯಜಮಾನನ ಮನೆ ಹೆಸರನ್ನೇ ಹೇಳ್ತಾರೆ. ಅದರಿಂದ ಏನಾಗ್ತದೆ ಅಂದ್ರೆ ಯಜಮಾನನ ಕೀರ್ತಿ ಎಲ್ಲ ಹಾಳಾಗ್ತದೆ. ಅದು ಹೇಗೆ ಅಂದ್ರೆ, ಚರ್ಮ ರೋಗ ಒಂದ್ ಕಡೆ ಎಲ್ಲಿಯಾದ್ರೂ ಚರ್ಮದಲ್ಲಿ ಕಾಣಿಸ್ಕೊಂಡ್ರೆ ಇಡೀ ಚರ್ಮದ ಸೊಬಗೆಲ್ಲ ನಷ್ಟ ಆಗಿ ಹೋಗ್ತದಲ್ಲ. ಅದರಂತೆ ಒಂದು ಅಪಚಾರ ನನ್ನಿಂದ ಆಗಿದ್ದು ಅಥವಾ ನಮ್ಮವರಿಂದ ಆಗಿದ್ದ ಅಪಚಾರ ಏನಿದೆ ಅದೆಲ್ಲ ನಮ್ಮ ಕೀರ್ತಿಯನ್ನು ಹಾಳು ಮಾಡ್ತದೆ. ಕೀರ್ತಿಯನ್ನು ಹಾಳು ಮಾಡೋದು ಅಂದ್ರೆ ನಮಗಿರುವಂಥ ಒಳ್ಳೆಯ ಹೆಸರನ್ನು ಹಾಳು ಮಾಡ್ತದೆ. ಒಳ್ಳೆಯ ಹೆಸರನ್ನ ಅಷ್ಟೇ ಅಲ್ಲ, ಕೀರ್ತಿ ಅಂದ್ರೆ ನಾವು ಭಗವಂತನ ಸ್ತೋತ್ರ ಮಾಡಬೇಕಾಗಿದೆಯಲ್ಲ, ಆ ಸ್ತೋತ್ರ ಮಾಡುವ ಅವಕಾಶವನ್ನು ಹಾಳು ಮಾಡ್ತದೆ. ಹಾಗೂ ತಿಳ್ಕೊಳ್ಬೇಕು. ವಿಪ್ರಂ ಕೃತಾಗಸಮಪಿ ನೈವ ದೃಶ್ಯತ ಮಾಮಕಾಹ. ಇದು ಕೂಡ ಭಾಗವತದಲ್ಲಿ ಮತ್ತೊಂದು ಕಡೆ 10ನೇ ಸ್ಕಂದದ 89ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ. ಸ್ವಯಂ ಕೃಷ್ಣ ಅಲ್ಲಿ ಹೇಳುವ ಮಾತದು. ಮಕ್ಕಳೇ ಅಂತ ಕೃಷ್ಣ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳುವ ಮಾತು ಪ್ರಾಯ. ಆ ಜ್ಞಾನಿಗಳು ನಮಗೇನಾದ್ರೂ ಅಪರಾಧ ಮಾಡಬಹುದು, ಆದ್ರೆ ನೀವು ಕುಪಿತರಾಗಿ ಅವ್ರಿಗೆ ಮತ್ತೆ ಶಿಕ್ಷೆ ಕೊಡಬೇಡಿ. ಅವ್ರು ಹೊಡೆಯಲಿ. ಢಂತಂ ಬಹು ಶಪಂತಂ ವಾ ನಮಸ್ಕೃತ ನಿತ್ಯಶಃ. ಆ ಜ್ಞಾನಿಗಳಿಗೆ ಮಾತ್ರ ನೀವು ನಮಸ್ಕಾರನೇ ಮಾಡಿ. ಅದಕ್ಕೆ ಉದಾಹರಣೆ ಏನಂದ್ರೆ, ಈ ವಿಶ್ವಾಮಿತ್ರರು
ವಸಿಷ್ಠರಿಗೆ ಎಷ್ಟೆಲ್ಲ ಅಪಚಾರ ಮಾಡಿದರು. ವಸಿಷ್ಠರ ಆಶ್ರಮವನ್ನೇ ಸುಟ್ಟರು, ಅವರ ಶಿಷ್ಯರನ್ನೆಲ್ಲ ಕೊಲಿಸಿದರು, 100 ಜನ ಗಂಡು ಮಕ್ಕಳನ್ನ ಕೊಂದು ಹಾಕಿದರು. ವಸಿಷ್ಠರನ್ನೂ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರು. ಅನೇಕ ವೇದ ಮಂತ್ರಗಳ ಮೂಲಕ ಆ ವಸಿಷ್ಠರಿಗೆ ಅಭಿಚಾರ ಕ್ರಿಯೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಅವನ್ನೆಲ್ಲ ವಸಿಷ್ಠ ವಿದ್ವೇಷಿಣಿ ಮಂತ್ರಗಳು ಅಂತಾನೆ ಹೇಳ್ತಾರೆ. ಇದು ಇವತ್ತಿಗೂ ಋಗ್ವೇದದಲ್ಲಿ ಆ ಮಂತ್ರಗಳು ಉಪಲಬ್ಧ ಇವೆ. ಅಂಥ ಮಂತ್ರಗಳಿಂದ ವಿಶ್ವಾಮಿತ್ರರು ವಸಿಷ್ಠರಿಗೆ ಅಪಚಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ವಸಿಷ್ಠ ಆ ವಿಶ್ವಾಮಿತ್ರರನ್ನ ಯಾವ ಕಾರಣಕ್ಕೂ ಕೂಡ ನಿಂದಿಸಲಿಲ್ಲ. ನೀವು ಬ್ರಹ್ಮರ್ಷಿ ಅಂತ ಕೊನೆಗೆ ಅವರನ್ನ ಒಪ್ಕೊಂಡ್ರು. ಅಷ್ಟೆಲ್ಲ ಕೋಪದ, ತಾಪದ, ಕಾಮದ ಹಂತಗಳನ್ನೆಲ್ಲ ವಿಶ್ವಾಮಿತ್ರರು ದಾಟಿ ಕೊನೆಗೆ ಆ ಬ್ರಹ್ಮರ್ಷಿ ಪದವಿಗೆ ಏರಿದಾಗ ಅದನ್ನ ವಿಶ್ವಾಮಿತ್ರರೇ ಅಭಿನಂದಿಸಿದ್ರು. ನಾನು ಕೂಡ ಯಾವತ್ತು ಈ ಜ್ಞಾನಿಗಳಿಗೆ ತಲೆಬಾಗ್ತೇನೆ. ಯಥಾಹಂ ಪ್ರಣಮೇ ವಿಪ್ರಾನ್ ಸರ್ವಕಾಲಂ ಸಮಾಹಿತ ತಥಾ ನಮತ ಯೂಯಂ ಚ, ನೀವು ಕೂಡ ಹಾಗೆ ಮಾಡಬೇಕು. ಯೋನ್ಯಥಾ ಮೇ ಸದಂಡಭಾಕ್, ಇದಕ್ಕೇನಾದರೂ ನೀವು ತಪ್ಪಿ ನಡೆದರೆ ನಾನು ನಿಮಗೆ ಶಿಕ್ಷೆ ಕೊಡ್ತೀನಿ ಅಂತ ಕೃಷ್ಣ ತನ್ನ ಭಕ್ತರಿಗೆ ಹೇಳುವಂಥ ಒಂದು ಮಾತದು. ಈ ಪ್ರಸ್ತುತ ಶ್ಲೋಕದಲ್ಲಿ ಮತ್ತೆ ಇದು ಹಿಂದಿನ ಶ್ಲೋಕದಲ್ಲೆಲ್ಲ ಜ್ಞಾನಿಯಾದವನು, ಬ್ರಾಹ್ಮಣನಾದವನು ಏನೇ ತಪ್ಪಿ ನಡೆದರೂ ಕೂಡ ಅವನ ಬಗ್ಗೆ ನಾವು ಕುಪಿತರಾಗಬಾರದು, ಅವನನ್ನು ಮತ್ತೆ ಪ್ರೀತಿಯಿಂದ ಒಲಿಸ್ಕೊಳ್ಬೇಕು ಅಂತ ಹೀಗೆಲ್ಲ ಬಂತು. ಶಾಸ್ತ್ರ ಯಾವತ್ತೂ ಕೂಡ ಎಲ್ಲ ವಿಷಯಗಳನ್ನು ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಉದಾಹರಣೆಗಳನ್ನು ಶಾಸ್ತ್ರ ತೋರಿಸೋದಿಲ್ಲ. ಯಾವುದೇ ವಾಕ್ಯ ಆಗಲಿ, ಅದು ಪುರಾಣದ ವಾಕ್ಯ ಇರಲಿ, ವೇದ ವಾಕ್ಯವೇ ಇರಲಿ, ಪ್ರತಿಯೊಂದನ್ನು ಕೂಡ ನಾವು ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಆ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅಂತ ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗ್ತದೆ. ಲೋಕಯಾತ್ರಾ ಮಿಹೈಕೇತು ಧರ್ಮಂ ಪ್ರಾಹುರು ಮನೀಷಿಣಃ ಸಮುದ್ದಿಷ್ಟಂ ಸತಾಂ ಧರ್ಮಂ ಸ್ವಯಂ ಊಹೇತ ಪಂಡಿತ ಅಂತ ಮಹಾಭಾರತದ ಶಾಂತಿ ಪರ್ವದ ಮಾತು. ಧರ್ಮ ಅಂದ್ರೆ ಏನು? ಲೋಕಯಾತ್ರ. ನಾನು, ನನ್ನ ಕುಟುಂಬ, ಸಮಾಜ ಎಲ್ಲವೂ ಕೂಡ ಸುಲಲಿತವಾಗಿ ಮುನ್ನಡಿಬೇಕು. ಇದಕ್ಕೆ ಕಾರಣವಾದಂಥ ನಡೆ ಮತ್ತು ನುಡಿಗಳ ಒಂದು ಸಮಾವೇಶ ಏನಿದೆ, ಮಿಶ್ರಣ, ಅದೇ ಧರ್ಮ. ಇದನ್ನ ಒಬ್ಬ ಸ್ವಯಂ ಊಹೇತ ಆ ನಿರ್ದಿಷ್ಟ ಸಂದರ್ಭದಲ್ಲಿ, ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ನಾನು ಹೇಗೆ ವರ್ತಿಸಬೇಕು, ನಿರ್ದಿಷ್ಟ ಕಾಲ, ನಿರ್ದಿಷ್ಟ ದೇಶ, ನಿರ್ದಿಷ್ಟ ವ್ಯಕ್ತಿಯ ಜೊತೆಗೆ ನಾನು ಹೇಗೆ ವರ್ತಿಸಬೇಕು ಅನ್ನೋದನ್ನ ನಾನೇ ಯಾವತ್ತೂ ತೀರ್ಮಾನ ಮಾಡಬೇಕು. ಜ್ಞಾನಿಗಳಾದವರು ನಮ್ಮ ಬಳಿಗೂ ಹೀಗೆ ಬರ್ತಾರೆ ಅಂತ ಬಂತಲ್ಲ, ಈಗ ನಾವು ಒಬ್ಬ ಜ್ಞಾನಿಯನ್ನ ನೋಡಿದ್ದೀವಿ, ಇಡೀ ಜೀವನದಲ್ಲಿ ಸಾತ್ವಿಕನಾಗಿ ಬದುಕಿದ್ದಾನೆ, ಶ್ರವಣ ಮರಣ ಇತ್ಯಾದಿ ಕಾರ್ಯಗಳಲ್ಲಿ ಅವನು ಬದುಕಿದ್ದಾನೆ, ಧಾರ್ಮಿಕನಾಗಿ ಬದುಕಿದ್ದಾನೆ. ಒಬ್ಬ ಮನುಷ್ಯ ಅವನು ಕೂಡ ಯಾವತ್ತೋ ಒಂದು ಬಾರಿ ಏನೋ ತಪ್ಪೆ ನಡೆದ, 1 ಬಾರಿಯೋ 2 ಬಾರಿಯೋ 100 ಬಾರಿ ತಪ್ಪು ಮಾಡ್ಬೋದು ಕೆಲವರು. ಹೀಗೆ ಅವನು ತಪ್ಪು ನಡೆದಾಗ ಆ ತಪ್ಪುಗಳನ್ನ ಮ್ಯಾಗ್ನಿಫೈ ಮಾಡಬಾರ್ದು, ಆ ತಪ್ಪುಗಳನ್ನ ಬಹಳವಾಗಿ ಪರಿಗಣಿಸಬಾರ್ದು, ಅವನನ್ನ ಒಲಿಸ್ಕೋಬೇಕು. ಯಾಕಂದ್ರೆ ಅವನ ಗುಣಗಳನ್ನೆಲ್ಲ ಗಮನಿಸಿ ಅಂತ ಅರ್ಥ. ಆದರೆ ಪ್ರತಿಯೊಂದನ್ನು ಕೂಡ ನಾವೇ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ. ಸಮಾಜದಲ್ಲಿ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್, ಹೊಳೆಯುವುದೆಲ್ಲ ಬಂಗಾರ ಅಲ್ಲ, ಎಲ್ಲ ಬಂಗಾರವೂ ಹೊಳೆಯುವುದೂ ಇಲ್ಲ. ಆದ್ರಿಂದ ಅನೇಕ ಬಾರಿ ಯಾರ ಜ್ಞಾನಿಗಳು ಅಂತ ನಮ್ಗೆ ಗೊತ್ತಾಗೋದೂ ಇಲ್ಲ. ಮತ್ತೆ ಜ್ಞಾನಿ ಅಂದ್ರೆ ಏನು? ಕೇವಲ ಶಾಸ್ತ್ರ ಪಾಂಡಿತ್ಯವನ್ನು ಗಳಿಸಿದವನು ಜ್ಞಾನಿಯೇ ಅಥವಾ ಅಪರೋಕ್ಷ ಜ್ಞಾನಿಯೇ? ಇದಕ್ಕೆಲ್ಲ ಬಹಳ ಹಂತಗಳಿವೆ. ನಾವು ಈಗಾಗಲೇ ಅದನ್ನು ಶಾಸ್ತ್ರದಲ್ಲಿ ನೋಡಿದ್ದೇವೆ. ಮೊದಲನೇದಾಗಿ ಶಾಸ್ತ್ರದಿಂದ ಬರಬೇಕಾದ ಪರೋಕ್ಷ ಜ್ಞಾನ ಏನಿದೆಯಲ್ಲ ಅದನ್ನು ಜ್ಞಾನ ಅಂತಾರೆ. ಆ ಪರೋಕ್ಷ ಜ್ಞಾನ ದೃಢ ಆಗಬೇಕು. ಅದಾದ್ಮೇಲೆ ಮಾನಸಾಪರೋಕ್ಷ ಬರ್ತದಲ್ಲ ಅದನ್ನು ಜ್ಞಾನ ಅಂತಾರೆ. ಆ ಮಾನಸಾಪರೋಕ್ಷವೂ ಕೂಡ ಅದನ್ನು ಪರಿತ್ಯಾಗ ಮಾಡಿ ಸ್ವರೂಪ ಅಪರೋಕ್ಷವನ್ನು ಪಡ್ಕೋತೀವಲ್ಲ ಅದನ್ನು ಜ್ಞಾನ ಅಂತಾರೆ. ಈ 3 ಜ್ಞಾನ ಅಂತಾರೆ. ಈಗ ನಮಗೆ ಪ್ರಾಯ ನಮ್ಮ ಸುತ್ತಮುತ್ತಲು ಸಿಗುವವರೆಲ್ಲ ಶಾಸ್ತ್ರದಿಂದ ಬರುವಂತಹ ಒಂದು ಪರೋಕ್ಷ ಜ್ಞಾನವನ್ನ, ಬೇಸಿಕ್ ಹಂತದ ಜ್ಞಾನವನ್ನು ಪಡ್ಕೊಂಡಂಥವರೇ ಇರ್ತಾರೆ. ಟೆಕ್ನಿಕಲ್ ನೋಹೌ ಅಂತದನ್ನ ಅನ್ಬೋದು ಆಧುನಿಕ ಭಾಷೆಯಲ್ಲಿ. ಅದನ್ನು ಪಡ್ಕೊಂಡವ್ರು ಇರ್ತಾರೆ. ಅದನ್ನು ಪಡ್ಕೊಂಡವ್ರಂಥವ್ರು ಎಲ್ಲರನ್ನೂ ಕೂಡ ಅವರೊಂದು ವೇಳೆ ಮತ್ತೆ ತಪ್ಪಿ ನಡೀತಾ ಇದ್ದಾಗ, ಅವ್ರು ತಪ್ಪಿ ನಡೆಯುವವರು ಅಂತ ನಮ್ಗೆ ಗೊತ್ತಿದ್ದಾಗ, ನಾವು ಅಂಥವ್ರ ಜೊತೆ ಇಲ್ಲಿ ಹೇಳಿದಂತೆ ಭಗವಂತ ನಾರದನ ಜೊತೆ ವ್ಯವಹರಿಸಿದಂತೆ, ಭಗವಂತ ಸನಕಾದಿಗಳ ಜೊತೆ ವ್ಯವಹರಿಸಿದಂತೆ ಅಂಥವ್ರ ಜೊತೆ ವ್ಯವಹರಿಸಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಧಾರ್ಮಿಕನಾಗಿರ್ಬೇಕು, ಮುಗ್ಧನೂ ಆಗಿರ್ಬೇಕು, ಆದ್ರೆ ಮನುಷ್ಯ ಮೂರ್ಖನಾಗಿರಬಾರ್ದು. ಮನುಷ್ಯ ಮೂರ್ಖ ಆಗಿರ್ಬೇಕು ಅಂತ ಶಾಸ್ತ್ರ ಎಲ್ಲೂ ನಿರೀಕ್ಷೆ ಮಾಡೋದಿಲ್ಲ. ಆದ್ರಿಂದ ಅದಕ್ಕೆ ಹೇಳಿದ್ ನಾನು,
ಯಾವ ನಿರ್ದಿಷ್ಟ ಸಂದರ್ಭದಲ್ಲಿ ನಿರ್ದಿಷ್ಟ ವ್ಯಕ್ತಿಯ ಜೊತೆಗೆ ನಿರ್ದಿಷ್ಟ ದೇಶದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ಆಯಾ ವ್ಯಕ್ತಿಯೇ ತೀರ್ಮಾನ ಮಾಡ್ಕೊಳ್ಬೇಕಾಗ್ತದೆ. ಆದ್ರಿಂದ ಮನುಷ್ಯ ಧಾರ್ಮಿಕತೆಯ ಹೆಸರಿನಲ್ಲಿ, ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ತನ್ನನ್ನ, ತನ್ನ ಕುಟುಂಬವನ್ನ, ತನ್ನ ಸಮಾಜವನ್ನ ಶೋಷಣೆಗೆ ಗುರಿ ಮಾಡ್ಕೋಬಾರ್ದು. ಅದು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಕಪಾಲೇ ಯದ್ವದಾಪಸ್ಯು, ತಲೆ ಬುರುಡೆಯಲ್ಲಿ ನೀರಿದ್ರೆ, ಮತ್ತೆ ಚರ್ಮದ ಚೀಲದಲ್ಲಿ ಹಾಲು ಅಥವಾ ನೀರಿದ್ರೆ ಅದೆಲ್ಲವೂ ಹೇಗೆ ಅಗ್ರಾಹ್ಯವೋ ಹಾಗೆ ವೃತ್ತಹೀನನಾದಂತಹ ವ್ಯಕ್ತಿಯಲ್ಲಿ ಜ್ಞಾನ ಕಂಡು ಬಂದ್ರೆ, ಜ್ಞಾನ ಅಂದ್ರೆ ಟೆಕ್ನಿಕಲ್ ನೋಹೌ ಕಂಡು ಬಂದ್ರೆ ಅದು ನಮಗೆ ತಾರಕ ಆಗೋದಿಲ್ಲ, ಅದು ನಮಗೆ ಉಪಯುಕ್ತ ಆಗೋದಿಲ್ಲ ಅಂತ ಶಾಸ್ತ್ರ ಶಾಂತಿ ಪರ್ವದಲ್ಲಿ ಮಹಾಭಾರತ ಹೇಳಿದೆ. ಅದರಿಂದ ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತಹ ವಿಷಯಗಳ ಬಗ್ಗೆ. ಆದ್ರಿಂದ ಹೀಗೆ ಮನುಷ್ಯ ವರ್ತಿಸಬೇಕು ಅಂತ ಇಲ್ಲಿ ಹೇಳಿರುವುದೇನಿದೆ ಶ್ರೇಷ್ಠರಾದ ಜ್ಞಾನಿಗಳ ಬಗ್ಗೆ. ಯಾರ ಜ್ಞಾನಿಗಳು ಹೇಗೆ ಅಂತನ್ನುವುದನ್ನ ಸ್ವಯಂ ಆಲೋಚನೆ ಮಾಡಬೇಕು ಮನುಷ್ಯ ಅಂತ ಭಾಗವತ ತಾತ್ಪರ್ಯನೂ ಕೂಡ ಹೇಳಿದೆ. ಪರೀಕ್ಷೆಯು ಗುರು ಶಿಷ್ಯಂ ಶಿಷ್ಯೋಪಿ ಗುರು ಆವ್ರಜೇತ್. ಶಿಷ್ಯನೂ ಕೂಡ ಗುರುವನ್ನು ನಾನಾ ಥರದಿಂದ ಪರೀಕ್ಷಿಸಬೇಕು ಅಂತಿದೆ. ಮಹಾಭಾರತದಲ್ಲಿ ಅಪ್ರವಕ್ತಾರಂ ಆಚಾರ್ಯಂ ಅನಧೀಯಾನಂ ಮೃತ್ಯುಜಂ ಭಿನ್ನಾಂ ನಾವಮೇವ ಪರಿತ್ಯಜೇತ್ ಅಂತ ಹೇಳಿದೆ. ಯಾವ ಆಚಾರ್ಯ ಪಾಠ ಹೇಳಲಿಕ್ಕೆ ಒಲ್ಲನೋ, ಪಾಠ ಹೇಳಲಿಕ್ಕೆ ಅವ್ನಿಗೆ ಬರೋದು ಇಲ್ವೋ, ಎರಡೂ ಇರ್ಬೋದು. ಮತ್ತೆ ಅನಧೀಯಾನ ಮೃತ್ಯುಜಂ, ನಿಮ್ ಕುಲಪುರೋಹಿತ ಆದ್ರೆ ಓದಿಲ್ಲ, ಬರಹ ಇಲ್ಲ, ಅಂಥವನನ್ನ ಒಡೆದು ಹೋದ ನೌಕೆಯನ್ನು ಪರಿತ್ಯಾಗ ಮಾಡುವಂತೆ ಪರಿತ್ಯಾಗ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿದೆ. ಹೀಗೆ ಜ್ಞಾನಿಗಳನ್ನ ಗೌರವಿಸುವ ಪ್ರಸಂಗ ಬಂದಾಗ, ಅವರನ್ನು ನಮ್ಮ ಮನೆಗೆ ಕರೆದು ಗೌರವಿಸುವ ಪ್ರಸಂಗ ಬಂದಾಗ, ಅಥವಾ ಅವರಿದ್ದಲ್ಲಿ ನಾವು ಹೋದಾಗ ಅವ್ರ ಜೊತೆ ನಾವು ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನೆಲ್ಲ ತೀರ್ಮಾನ ಮಾಡೋ ಪ್ರಸಂಗ ಬಂದಾಗ ಅಲ್ಲಿ ಎಲ್ಲಾ ಕಡೆನೂ ಕೂಡ ಶಾಸ್ತ್ರದಲ್ಲಿ ಇಲ್ಲಿ ಜ್ಞಾನಿಗಳನ್ನು ಗೌರವಿಸಬೇಕು ಅಂತ ಇಲ್ಲಿ ಹೇಳಿದೆ. ಆದರೆ ಕೆಲವು ಕಡೆ ಅವರನ್ನು ಹೇಗೆ ಪರೀಕ್ಷಿಸಿ ಅವ್ರ ಜೊತೆ ವ್ಯವಹರಿಸಬೇಕು ಅನ್ನೋದನ್ನು ಹೇಳಿದೆ. ಮನುಷ್ಯ ಆ ದೃಷ್ಟಿಯಿಂದ ತನ್ನ ಧರ್ಮಕ್ಕೆ ಚ್ಯುತಿ ಆಗದೆ ಇರುವಂತ ನಡ್ಕೋಬೇಕಲ್ಲ, ಆ ಜವಾಬ್ದಾರಿನೂ ಅವನಿಗೆ ಇದೆಯಲ್ಲ. ಆದ್ರಿಂದ ಅವೆಲ್ಲವನ್ನೂ ಕೂಡ ಸರಿಯಾಗಿ ಅರ್ಥಕೊಂಡು ಅದರದೊಂದು ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಒಂದು ಕಡೆ, ಇನ್ನೊಂದು ಕಡೆ ವ್ಯಾವಹಾರಿಕ ಜ್ಞಾನ, ಯಾವ ನಿರ್ದಿಷ್ಟ ಸಂದರ್ಭದಲ್ಲಿ, ನಿರ್ದಿಷ್ಟ ಕಾಲದಲ್ಲಿ, ನಿರ್ದಿಷ್ಟ ದೇಶದಲ್ಲಿ, ನಿರ್ದಿಷ್ಟ ವ್ಯಕ್ತಿ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅನ್ನುವಂಥ ವ್ಯಾವಹಾರಿಕ ಜ್ಞಾನ, ಕಾಮನ್ ಸೆನ್ಸ್, ಇವುಗಳದೊಂದು ಹದವಾದ ಮಿಶ್ರಣ ಇದ್ದರೆ ಅವನು ಯಾವುದೇ ರೀತಿಯಾದಂಥ ತಪ್ಪುಗಳು ಇವನಿಂದಲೂ ಸಂಭವಿಸೋದಿಲ್ಲ, ಮತ್ತು ಇನ್ನೊಬ್ಬರ ಶೋಷಣೆಗಳಿಗೆ, ಅವ್ರು ಮಾಡುವ ತಪ್ಪುಗಳಿಗೆ ಇವನು ಬಲಿಯಾಗುವ ಪ್ರಸಂಗನೂ ಕೂಡ ಬರೋದಿಲ್ಲ. ಅದನ್ನು ಕೂಡ ಒಬ್ಬರು ಜಿಜ್ಞಾಸೆ ಮಾಡಿದರು ಅಂತ ಇದು ಹೇಳಿದ್ದೇನೆ. ಅಲ್ಲಿಗೆ 119ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.